ಇವತ್ತು ನಾನು ರುಚಿಯಾದ ರಸಭರಿತವಾದ ಮತ್ತು ಅಷ್ಟೇ ಕ್ರಿಸ್ಪಿ ಆಗಿರುವಂಥ ಜಿಲೇಬಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದನ್ನು 30 ನಿಮಿಷದ ಒಳಗಡೆ ನಾವು ಮಾಡ್ಕೊಳ್ಬೋದು, ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಸಕ್ಕರೆ ಪಾಕ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಸಕ್ಕರೆನ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೇನೆ. 1.5 ಕಪ್ ಸಕ್ಕರೆ ತೊಗೊಂಡ್ರೆ 1 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ನಮಗೆ ಇಲ್ಲಿ ಒಂದೆಳೆ ಪಾಕ ಏನು ಬೇಡ, ಆದರೆ ಸಕ್ಕರೆ ಪಾಕ ಸ್ವಲ್ಪ ಅಂಟಂಟಾಗಿ ಇರಬೇಕು. ಮಧ್ಯಮ ಉರಿಯಲ್ಲಿ ಈ ಸಕ್ಕರೆನ ನೀರನ್ನು ಜೊತೆಗೆ ಕುದಿಸ್ತಾ ಹೋಗಿ. ಮೊದಲು ಸಕ್ಕರೆ ಕರಗ್ತದೆ. ಸಕ್ಕರೆ ಕರಗಿದ ಮೇಲೂ ಒಂದು 2 ನಿಮಿಷ ಮಧ್ಯಮ ಉರಿಯಲ್ಲಿ ಅದನ್ನ ಕಲಕ್ತಾ ಕುದಿಸ್ತಾ ಹೋಗಿ. ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಅಂದರೆ ನೀವು ಕೈಯಲ್ಲಿ ಮುಟ್ಟಿ ನೋಡಿದಾಗ ಅಂಟಂಟಾಗಿ ಬರ್ತದೆ, ಆದರೆ ಒಂದೆಳೆ ಪಾಕ ಇನ್ನೂ ಬಂದಿರೋದಿಲ್ಲ. ಅದಕ್ಕೆ ಕೇಸರಿ ದಾಳನ ಒಂದು 1/4 ಚಮಚ ಆಗುವಷ್ಟು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿರೋದನ್ನು ಹಾಕಿದ್ದೇನೆ. ಸಾಮಾನ್ಯವಾಗಿ ಫುಡ್ ಕಲರ್ ಹಾಕ್ತಾರೆ. ನಾನು ಫುಡ್ ಕಲರ್ ಬದಲು ಸಕ್ಕರೆ ಪಾಕಕ್ಕೆ ಮತ್ತು ಜಿಲೇಬಿ ಹಿಟ್ಟು ಎರಡಕ್ಕೂ ಕೇಸರಿ ದಳನ ಬಿಸಿನೀರಲ್ಲಿ ನೆನೆಸಿ ಹಾಕ್ತಾ ಇದ್ದೇನೆ. ಸಕ್ಕರೆ ಪಾಕ ಗಟ್ಟಿ ಆಗಬಾರ್ದು ಅಂಥೇಳಿ 1/4 ಚಮಚ ಆಗುವಷ್ಟು ಲಿಂಬೆ ರಸ ಹಾಕಿದ್ದೇನೆ. ಪರಿಮಳಕ್ಕೆ ಮತ್ತು 1/4 ಚಮಚ ಏಲಕ್ಕಿ ಪುಡಿ ಕೂಡ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಕಲಕಿ ಸಕ್ಕರೆ ಪಾಕ ರೆಡಿ ಮಾಡಿ ತೆಗೆದಿಟ್ಕೊಳ್ಬೇಕು. ಜಿಲೇಬಿ ಹಿಟ್ಟಿಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೇನೆ. 1 ಕಪ್ ಆಗುವಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಸ್ವಲ್ಪ ಫ್ರೆಶ್ ಮೊಸರು ತಗೊಳ್ಳಿ, ತುಂಬ ಹುಳಿಯಾಗಿರೋ ಮೊಸರು ಬೇಡ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೀರು ಹಾಕ್ಕೊಳ್ಳುವಾಗ ಎಷ್ಟು ಬೇಕು ಅಂತ ನಾವು ಅದನ್ನು ಕಲಿಸ್ತಾ ಹಿಟ್ಟಿನ ಹದ ನೋಡ್ಕೊಳ್ತಾ ಹಾಕ್ಕೊಳ್ಬೇಕು. ಅದಕ್ಕೆ ನಾನು ನೀರಿನ ಪ್ರಮಾಣ ಇಲ್ಲಿ ಹೇಳ್ತಾ ಇಲ್ಲ. ನೀರನ್ನು ಸ್ವಲ್ಪ ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೊಳ್ತಾ ಹೋಗಿ. ಗಂಟಿರಬಾರ್ದು ಹಿಟ್ಟಿನಲ್ಲಿ, ಒಂದೇ ಸಮನೆ ಕಲಿಸ್ಕೊಳ್ಳಿ. ಮತ್ತು ಅದನ್ನು ಚಮಚದಲ್ಲಿ ಹೀಗೆ ಎತ್ತಿದಾಗ ಸರಾಗವಾಗಿ ಬೀಳಬೇಕು, ಆದರೆ ಹಿಟ್ಟು ದಪ್ಪ ಇರಬೇಕು. ಆ ರೀತಿ ಕಲಿಸ್ಕೊಳ್ಳಿ. ನಂತರ ಅದಕ್ಕೆ 1/2 ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕಿ, ಹಾಗೆಯೇ 1/4 ಚಮಚ ಆಗುವಷ್ಟು ಕೇಸರಿ ದಳನ ಬಿಸಿನೀರಿನಲ್ಲಿ ನೆನೆಸಿರೋದನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ 1/2 ಚಮಚ ಕೇಸರಿ ದಳ ನೀವು ಬಿಸಿನೀರಲ್ಲಿ ನೆನೆಸಿದರೆ ಅದರಲ್ಲಿ ಅರ್ಧ ಭಾಗ ಇಲ್ಲಿ ಹಿಟ್ಟಿಗೆ ಹಾಕಿ, ಅರ್ಧ ಭಾಗನ ಸಕ್ಕರೆ ಸಿರಪ್ಪಿಗೆ ಹಾಕಿ ಕಲಿಸ್ಕೊಳ್ಬೇಕು. ನಿಮಗೆ ಫುಡ್ ಕಲರ್ ಉಪಯೋಗಿಸ್ಲಿಕ್ಕೆ ಓಕೆ ಅಂತಿದ್ರೆ ನೀವು ಫುಡ್ ಕಲರ್ನೇ ಉಪಯೋಗಿಸ್ಬೋದು ಕೇಸರಿ ದಳದ ಬದಲು. ಹಿಟ್ಟು ರೆಡಿ ಆದಮೇಲೆ ಅದನ್ನು ಒಂದು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಳ್ಳಿ, ಇಲ್ಲ ಹಾಲಿನ ಪ್ಯಾಕೆಟ್ ಕ್ಲೀನ್ ಮಾಡಿ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ನಾನು ಸಾಸ್ ಬಾಟಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಸಾಸ್ ಬಾಟಲಲ್ಲಿ ಹಾಕ್ಕೊಂಡು ನಿಮಗೆ ಹಿಡ್ಕೊಂಡು ಮಾಡಲಿಕ್ಕೆ ಸ್ವಲ್ಪ ಆರಾಮಾಗಿ ಆಗ್ತದೆ. ಇದು ಇಲ್ಲದೇ ಇದ್ದರೆ ನಿಮಗೆ ಈಸಿಲಿ ಸಿಗ್ತದೆ. ಇದು ಆ್ಯಕ್ಚುಲಿ ಅಂಗಡಿಯಲ್ಲಿ ಈಸಿಲಿ ಅವೈಲೇಬಲ್ ಇದೆ ಈ ಸಾಸ್ ಬಾಟಲ್. ಅದರ ಮೇಲ್ಗಡೆ ಒಂದು ರಂಧ್ರ ಇರ್ತದೆ, ಅದರಲ್ಲಿ ನಮಗೆ ಹಿಟ್ಟನ್ನು ಹಾಕಲಿಕ್ಕೆ ಆರಾಮಾಗಿ ಆಗ್ತದೆ. ಮತ್ತು ಜಿಲೇಬಿನ ಸಾಮಾನ್ಯವಾಗಿ ತುಪ್ಪದಲ್ಲಿ ಕರೆದ್ರೆ ರುಚಿ ಜಾಸ್ತಿ, ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ತುಪ್ಪ ಸರಿಯಾಗಿ ಬಿಸಿಯಾಗಿರಬೇಕು, ಕಾದಿರಬೇಕು. ಮಧ್ಯಮ ಉರಿಯಲ್ಲಿ ನೀವು ಇದನ್ನ ಜಿಲೇಬಿ ಬಿಡುವಾಗ ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಬೇಕು. ಹೀಗೆ ಸುರುಳಿಯಾಗಿ ಬಿಡಬೇಕು. ಮತ್ತು ಜಿಲೇಬಿ ನೀವು ಶೇಪಲ್ಲಿ ಹಾಕುವಾಗ ತುಂಬ ದೊಡ್ಡದಾಗಿ ಹಾಕಬೇಡಿ, ಯಾಕಂದರೆ ಅದು ಉಬ್ಬಿ ಫುಲ್ ಆ ಸುರುಳಿ ಪೂರ್ತಿ ಬಿಟ್ಕೊಂಡು ಹರಡಿ ಹೋಗ್ತದೆ. ಹಾಗೆ ಶೇಪ್ ಉಳ್ಕೊಳ್ಬೇಕು ಅಂತ ಹೇಳಿದರೆ ಸಣ್ಣದಾಗಿ ಹಾಕ್ಕೊಳ್ಳಿ. ಅದೇ ಅಗಲವಾಗಿ ಉಬ್ಬಿಕೊಂಡು ದೊಡ್ಡದಾಗಿ ಬರ್ತದೆ. ನಂತರ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಅದನ್ನು ತುಪ್ಪದಲ್ಲಿ ಹೀಗೆ ಕರಿಬೇಕು. 2 ಕಡೆ ಚೆನ್ನಾಗಿ ಕೆಂಪಗಾಗೋ ತನಕ ಕರೆದು ತೆಗಿಬೇಕು. ನಿಮ್ಮಲ್ಲಿ ಎಷ್ಟು ದೊಡ್ಡ ಪಾತ್ರೆ ಇದೆ ಅಷ್ಟು ದೊಡ್ಡ ಪಾತ್ರೆನ ಉಪಯೋಗಿಸಿ. ಅಗಲವಾದ ಪಾತ್ರೆನ ಉಪಯೋಗಿಸಿ, ಆವಾಗ ನಿಮಗೆ ಕರೀಲಿಕ್ಕೆ ಆರಾಮಾಗ್ತದೆ. ನಂತರ ತುಪ್ಪದಿಂದ ತೆಗೆದು ಇದನ್ನು ಸಕ್ಕರೆ ಪಾಕದಲ್ಲಿ ಅದ್ಕೊಳ್ಬೇಕು. ಸಕ್ಕರೆ ಪಾಕ ತುಂಬ ತಣ್ಣದಿದ್ದರೆ ಸ್ವಲ್ಪ ಅದನ್ನ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿಕೊಂಡು ಆಮೇಲೆ ಅದರಲ್ಲಿ ಅದ್ದುಕೊಳ್ಳಿ ಹೀಗೆ. ಮತ್ತು 2ರಿಂದ 3 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ನೀವು ಏನಾದರೂ ಜಿಲೇಬಿನ ಸಕ್ಕರೆ ಪಾಕದಲ್ಲಿ ಬಿಟ್ಟರೆ ಜಿಲೇಬಿ ಪೂರ್ತಿ ಮೆತ್ತಗಾಗಿ ಬಿಡ್ತದೆ. ಅದಕ್ಕಿಂತ ಜಾಸ್ತಿ ಇಡಬೇಡಿ. ನಾನು ಪ್ರತಿ ಸೈಡಲ್ಲಿಯೂ ಕೂಡ 2 ನಿಮಿಷ ಹಾಗೆ ನೆನೆಸಿದ್ದೇನೆ. ಅಂದರೆ ಫ್ಲಿಪ್ ಮಾಡಿ 2 ನಿಮಿಷ ಒಂದೊಂದು ಕಡೆಯೂ ನೆನೆಸಿ ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗಿತಾ ಇದ್ದೇನೆ. ಆವಾಗ ಗರಿಯಾಗಿ ಉಳಿತದೆ. ಉಳಿದಿರುವ ಜಿಲೇಬಿ ಹಿಟ್ಟಿನಿಂದ ಅದೇ ರೀತಿ ಪುನಃ ಜಿಲೇಬಿನ ಮಾಡಿಕೊಂಡು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗಿಬೇಕು. ನಾನು ನಿಮಗೆ ಇಲ್ಲಿ ತೋರಿಸಿರುವ ಪ್ರಮಾಣ ಅಂದರೆ ಸಕ್ಕರೆ ಪಾಕದ ಪ್ರಮಾಣ ಮತ್ತು ಜಿಲೇಬಿ ಹಿಟ್ಟಿನ ಪ್ರಮಾಣ ಸರಿಯಾಗಿ ಆಗ್ತದೆ, ಅಲ್ಲಿಂದಲ್ಲಿಗೆ ಆಗ್ತದೆ. ಅಂದರೆ ಸಕ್ಕರೆ ಪಾಕನೂ ಕೂಡ ಹೆಚ್ಚು ಉಳಿಯೋದಿಲ್ಲ ನೀವು ಇಷ್ಟು 2 ಕಪ್ಪಿನ ಹಿಟ್ಟಲ್ಲಿ ಮಾಡಿ ಅದ್ದಿದ್ರೆ. ಈಗ ನೋಡಿ, ಜಿಲೇಬಿ ತುಂಬ ಚೆನ್ನಾಗಿ ಬಂದಿದೆ. ಸಕ್ಕರೆ ಪಾಕನೂ ಹೀರ್ಕೊಂಡಿದೆ ಮತ್ತು ಗರಿಯಾಗಿಯೂ ಇದೆ, ಕ್ರಿಸ್ಪಿಯಾಗಿ ಇದೆ. ನಿಮಗೆ ತುಂಡು ಮಾಡಿದಾಗ ಕಾಣ್ತದೆ. ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. 30 ನಿಮಿಷಗಳ ಒಳಗೆ ಇದನ್ನು ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.